ಎಲ್ಲರಿಗೂ ನಮಸ್ಕಾರ. ದೀಪ ಹಚ್ಚುವಾಗ ಈ ತಪ್ಪುಗಳನ್ನು ಮಾಡಿದರೆ ನಿಮ್ಮ ಜೀವನದಲ್ಲಿ ಕತ್ತಲು ಆವರಿಸುತ್ತದೆ. ದೀಪ ಎಂದರೆ ಜ್ಞಾನದ ಸಂಕೇತ. ಕತ್ತಲನ್ನು ಕಳೆಯುವ ಶಕ್ತಿ ದೀಪಕ್ಕಿರುವಂತೆ ಅಂಧಕಾರ ಕಳೆಯುವ ಶಕ್ತಿ ಜ್ಞಾನಕ್ಕಿರುತ್ತದೆ. ದೇವರಿಗೆ ದೀಪ ಹಚ್ಚುವುದರ ಹಿಂದೆ ಹಲವಾರು ಅರ್ಥಗಳಿವೆ. ದೀಪಗಳು ಜೀವನದಲ್ಲಿರುವ ಕತ್ತಲನ್ನು ಹೋಗಲಾಡಿಸಿ ಬೆಳಕನ್ನು ಮೂಡಿಸುತ್ತದೆ. ಪ್ರತಿದಿನ ನಾವು ಮನೆಯಲ್ಲಿ ದೀಪ ಹಚ್ಚಬೇಕಾದರೆ ಕೆಲವು ನಿಯಮಗಳನ್ನು ಸರಿಯಾಗಿ ಪಾಲಿಸಬೇಕು ಎಂದು ಹಿಂದೂ ಧರ್ಮದ ಶಾಸ್ತ್ರಗಳಲ್ಲಿ ತಿಳಿಸಲಾಗಿದೆ. ಹೀಗೆ ಮಾಡುವುದರಿಂದ ಸಮಸ್ಯೆಗಳು ನಿವಾರಣೆಯಾಗುತ್ತದೆ, ಮನೆಗೆ ಧನಾತ್ಮಕ ಶಕ್ತಿ ಬರುತ್ತದೆ ಮತ್ತು ಮನಸ್ಸಿಗೆ ನೆಮ್ಮದಿಯೂ ಸಿಗುತ್ತದೆ. ಅದೇ ದೀಪವನ್ನು ಹಚ್ಚುವಾಗ ನೀವು ಕೆಲವು ತಪ್ಪುಗಳನ್ನು ಮಾಡುತ್ತಿದ್ದರೆ ಅದರಿಂದ ಮನೆಯಲ್ಲಿ ಸಮಸ್ಯೆಗಳು ಎದುರಾಗುತ್ತವೆ. ಶಾಸ್ತ್ರದ ಪ್ರಕಾರ ಪೂಜೆಯ ಸಮಯದಲ್ಲಿ ದೀಪವನ್ನು ಹಚ್ಚಿದರೆ ಸಾಕಾಗುವುದಿಲ್ಲ, ಆದರೆ ಅದನ್ನು ಸರಿಯಾದ ದಿಕ್ಕಿನಲ್ಲಿ ಇಡಬೇಕು. ದೀಪವನ್ನು ಪಶ್ಚಿಮ ದಿಕ್ಕಿನಲ್ಲಿ ಇಡಬಾರದು. ದೀಪವನ್ನು ಇಷ್ಟ ಬಂದ ಸಮಯದಲ್ಲಿ ಹಚ್ಚಬಾರದು, ಇದರಿಂದ ತೊಂದರೆಗಳು ಹೆಚ್ಚಾಗುತ್ತವೆ. ದೀಪವನ್ನು ಹಚ್ಚುವ ಸರಿಯಾದ ಸಮಯವೆಂದರೆ ಬೆಳಗ್ಗೆ 5ರಿಂದ 10 ಗಂಟೆಯ ಒಳಗೆ ಮತ್ತು ಸಂಜೆ 5ರಿಂದ 6ರ ನಡುವೆ ದೀಪವನ್ನು ಹಚ್ಚಬೇಕು. ಬೆಳಗಿನ ಜಾವ ಬ್ರಹ್ಮ ಮುಹೂರ್ತದಲ್ಲಿ ದೀಪವನ್ನು ಹಚ್ಚುವುದರಿಂದ ಬಹಳಷ್ಟು ಉತ್ತಮ ಫಲಗಳನ್ನು ಪಡೆಯಬಹುದು. ದೀಪವನ್ನು ಹಚ್ಚುವಾಗ ಅದನ್ನು ಅತಿಯಾದ ಉರಿಯಲ್ಲಿ ಇಡಬಾರದು. ವಾಮಾಚಾರ ಮಾಡುವವರು ಹಾಗೆ ಪ್ರಯೋಗಗಳನ್ನು ಮಾಡುವವರು ಮಾತ್ರ ಉಗ್ರ ದೇವತೆಗಳನ್ನು ಪೂಜಿಸುವಾಗ ಈ ರೀತಿ ಅತಿಯಾದ ಉರಿಯಲ್ಲಿ ದೀಪಗಳನ್ನು ಹಚ್ಚುತ್ತಾರೆ. ಅಲ್ಲದೆ ಬಹಳ ಸಣ್ಣದಾದ ಉರಿಯಲ್ಲಿಯೂ ಸಹ ದೀಪವನ್ನು ಹಚ್ಚಬಾರದು. ದೀಪದ ಬೆಳಕು ದೇವರ ಮುಖದ ಮೇಲೆ ಪ್ರಕಾಶಮಾನವಾಗಿ ಬೀಳುವಂತೆ ಇರಬೇಕು. ದೇವರ ಮನೆಯಲ್ಲಿರುವ ದೀಪವನ್ನು ಹಚ್ಚಲು ಬೆಂಕಿ ಕಡ್ಡಿಯನ್ನು ಬಳಸಬಾರದು. ಮೊದಲಿಗೆ ಒಂದು ಸಣ್ಣ ದೀಪವನ್ನು ಹಚ್ಚಿಕೊಂಡು ಅದರ ಸಹಾಯದಿಂದ ದೇವರ ಮುಂದಿರುವ ದೀಪವನ್ನು ಹಚ್ಚಬೇಕು. ದೀಪವನ್ನು ಹಚ್ಚುವಾಗ ಸರಿಯಾದ ಬತ್ತಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕು. ಶುದ್ಧವಾದ ಹತ್ತಿಯಿಂದ ತಯಾರಿಸುವ ಬತ್ತಿಗಳನ್ನು ಮಾತ್ರ ಬಳಸಬೇಕು. ನೈಲಾನ್ ಅಥವಾ ದಾರದ ಬತ್ತಿಗಳನ್ನು ಬಳಸಬಾರದು. ಯಾವಾಗಲೂ ಒಂದು ದೀಪವನ್ನು ಹಚ್ಚಲು 2 ಬತ್ತಿಯನ್ನು ಬಳಸಬೇಕು. ಕೆಲವರು ಒಂದೇ ಬತ್ತಿಯನ್ನು 2 ಆಗಿ ಮಡಚಿ ದೀಪವನ್ನು ಹಚ್ಚುತ್ತಾರೆ. ಈ ರೀತಿ ಮಾಡುವುದು ತಪ್ಪು. ಬತ್ತಿ ಉದ್ದವಿದ್ದರೆ ಅದನ್ನು 2 ಆಗಿ ಕತ್ತರಿಸಿ ಬತ್ತಿಯನ್ನು ತಯಾರಿಸಿ ದೀಪವನ್ನು ಹಚ್ಚಬೇಕು. ಮೊದಲಿಗೆ ದೀಪದಲ್ಲಿ ಯಾವಾಗಲೂ ಎಣ್ಣೆಯನ್ನು ಹಾಕಬೇಕು. ಅದರ ನಂತರ ಬತ್ತಿಯನ್ನು ಹಾಕಿ ದೀಪ ಹಚ್ಚಬೇಕು. ಬತ್ತಿಯನ್ನು ಸರಿಪಡಿಸಲು ತುಳಸಿ ಕಡ್ಡಿಯನ್ನು ಮಾತ್ರ ಬಳಸಬೇಕು. ಪ್ರತಿದಿನ ದೀಪ ಹಚ್ಚುವ ಮೊದಲು ಬತ್ತಿಯನ್ನು ಬದಲಾಯಿಸಬೇಕು. ಇಲ್ಲದಿದ್ದರೆ ಬ್ರಹ್ಮಹತ್ಯೆ ದೋಷ ತಗುಲುತ್ತದೆ. ದೀಪ ಹಚ್ಚಿದ ನಂತರ ದೇವರ ವಿಗ್ರಹ ಅಥವಾ ಫೋಟೋವನ್ನು ಅಲುಗಾಡಿಸಬಾರದು. ದೇವರಿಗೆ ಇಟ್ಟಿರುವ ಹೂಗಳನ್ನು ಸರಿ ಮಾಡಬಾರದು. ಮೊದಲೇ ಎಲ್ಲವನ್ನು ಸರಿಯಾಗಿ ಇಡಬೇಕು. ದೀಪ ಹಚ್ಚಿದ ಕೂಡಲೇ ನಿಮ್ಮ ಮನೆಯ ದೇವರಿಗೆ ಕೈ ಮುಗಿಯಬೇಕು. ನಂತರ ಇಷ್ಟ ದೇವತೆಗಳನ್ನು ಪ್ರಾರ್ಥಿಸಬೇಕು. ದೀಪ ಹಚ್ಚಿದ ನಂತರ ಧೂಪ ಆರತಿಗಳನ್ನು ಮಾಡಲೇಬೇಕು. ದೀಪ ಹಚ್ಚಿದ ತಕ್ಷಣ ಮನೆಯನ್ನು ಗುಡಿಸಬಾರದು, ಹಾಗೆ ಒರೆಸಬಾರದು. ಅನಿವಾರ್ಯತೆ ಇದ್ದರೆ ಕಸವನ್ನು ಒಂದು ಬಟ್ಟೆಯಿಂದ ಮೂಲೆಯಲ್ಲಿ ಸರಿಸಿ ಕೆಲವು ಸಮಯದ ನಂತರ ಅದನ್ನು ತೆಗೆದುಹಾಕಿ. ಕೆಲವರು ಮನೆಯಲ್ಲಿ 2 ಅಥವಾ 3 ದೀಪಗಳನ್ನು ಹಚ್ಚುವ ಪದ್ಧತಿ ಇಟ್ಟುಕೊಂಡಿರುತ್ತಾರೆ. ಅವರ ಸಂಪ್ರದಾಯದ ಪ್ರಕಾರ ಎಷ್ಟು ದೀಪ ಬೇಕಾದರೂ ಹಚ್ಚಬಹುದು.
ಒಂದೇ ಒಂದು ದೀಪ ಹಚ್ಚಬಾರದು, ಯಾವಾಗಲೂ ಜೋಡಿಯಾಗಿಯೇ ಇಡಬೇಕು. 2 ದೀಪಗಳಲ್ಲಿ ದೇವರ ಬಲಗಡೆ ಇರುವ ದೀಪಕ್ಕೆ ತುಪ್ಪ ಹಾಗೂ ಎಡಕ್ಕೆ ಇರುವ ದೀಪಕ್ಕೆ ಎಣ್ಣೆ ಹಾಕಿ ಹಚ್ಚುವುದರಿಂದ ಅತ್ಯಂತ ಉತ್ತಮ ಫಲಗಳು ಸಿಗುತ್ತದೆ. ದೇವರ ದೀಪ ಹಚ್ಚುವುದರಿಂದ ಹಣಕಾಸಿನ ಸಮಸ್ಯೆಯನ್ನು ಸಹ ಪರಿಹಾರ ಮಾಡಿಕೊಳ್ಳಬಹುದು. ಶುಕ್ರವಾರದಂದು ದೀಪದಲ್ಲಿ 1 ಏಲಕ್ಕಿ ಮತ್ತು 1 ಚಿಟಿಕೆ ಪಚ್ಚ ಕರ್ಪೂರವನ್ನು ಹಾಕಿ ದೀಪ ಹಚ್ಚಿ ಲಕ್ಷ್ಮೀ ದೇವಿಯನ್ನು ಪೂರ್ತಿ ಮನಸ್ಸಿನಿಂದ ಭಕ್ತಿಯಿಂದ ಪ್ರಾರ್ಥಿಸಿ. ಈ ರೀತಿ ದೀಪ ಹಚ್ಚಿದರೆ ಲಕ್ಷ್ಮಿಯನ್ನು ಒಲಿಸಿಕೊಳ್ಳಬಹುದು. ಇದರಿಂದ ಆರ್ಥಿಕ ಸಮಸ್ಯೆಗಳು ಪರಿಹಾರವಾಗುತ್ತದೆ. ನೆನಪಿರಲಿ, ದೇವರಿಗೆ ಹಚ್ಚುವ ದೀಪದಲ್ಲಿ ಬಿರುಕು ಅಥವಾ ಒಡೆದು ಹೋಗಿರಬಾರದು. ದೀಪವನ್ನು ಆಗಾಗ ತೊಳೆದು ಶುದ್ಧವಾಗಿಟ್ಟುಕೊಳ್ಳಬೇಕು. ಕೆಲವರ ಮನೆಯಲ್ಲಿ ದೀಪವನ್ನು ತೊಳೆಯದೆ ಅದರ ಬಣ್ಣವೇ ಬದಲಾಗಿರುತ್ತದೆ. ಅಂತಹ ದೀಪವನ್ನು ಹಚ್ಚಿದರೆ ತೊಂದರೆ ತಪ್ಪಿದ್ದಲ್ಲ. ರಾತ್ರಿ ಮಲಗುವ ಮುನ್ನ ದೀಪವನ್ನು ಬರೀ ಕೈಯಿಂದ ಅಥವಾ ಬಾಯಿಂದ ಗಾಳಿ ಊದಿ ಆರಿಸಬಾರದು. 1 ಹೂವಿನಿಂದ ದೀಪವನ್ನು ನಂದಿಸಬೇಕು. ಹಾಗೆ ನಂದಿಸಬೇಕಾದರೆ ಓಂ ಶಾಂತಿ ಶಾಂತಿ ಎಂದು ಹೇಳಬೇಕು. ಈ ಸರಳ ನಿಯಮಗಳನ್ನು ಪಾಲಿಸಿ ಜೀವನದಲ್ಲಿ ಕತ್ತಲನ್ನು ಹೋಗಲಾಡಿಸಿ. ನಿಮ್ಮ ಜೀವನ ಬೆಳಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಪೂಜೆ ಮಾಡುವ ಸಮಯದಲ್ಲಿ ದೀಪ ಹಾರಿ ಹೋದರೆ ಅದು ಅಶುಭ. ತಕ್ಷಣ ದೇವರಲ್ಲಿ ಕ್ಷಮೆ ಕೇಳಿ ಮತ್ತೆ ದೀಪವನ್ನು ಹಚ್ಚಬೇಕು. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಎಲ್ಲರಿಗೂ ಶೇರ್ ಮಾಡುವುದನ್ನು ಮರೆಯಬೇಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುವುದನ್ನು ಮರೆಯಬೇಡಿ. ಎಲ್ಲರಿಗೂ ಧನ್ಯವಾದಗಳು. ಲೋಕ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು.